ಹೇಳಿದ್ರೆ ಮನ್ರೇಗಾನ ಬಿ ಜೆ ಪಿಯವರು ಮೋದಿಯವರು ಅರ್ಥನೇ ಮಾಡ್ಕೊಂಡಿಲ್ವಾ, ಅಥವಾ ಅವರಿಗೆ ಯಾರು ಆರ್ಥಿಕ ತಜ್ಞರು ಯಾರಿದ್ದಾರೆ ಅವ್ರ ಜೊತೆಗೆ ಅವ್ರನ್ನ ಸ್ವಲ್ಪ ಒಳಗೆ ಅವರು ಒಂದು 8 ವರ್ಷ ಒಳಗೆ ಕಳ್ಸೋದು ಒಳ್ಳೇದು. ಎಲ್ಲರೂ ಯಾವ್ದಾದ್ರು ಒಂದು ಮೌಂಟ್ ಎವರೆಸ್ಟಿಗೆ ಇಲ್ಲ. ಯಾಕೆಂದರೆ ನೀವು ಯೋಚನೆ ಮಾಡಿ, ಈ ದೇಶದಲ್ಲಿ 30 ಕೋಟಿ ಜನ ಉದ್ಯೋಗ ಇಲ್ದಿದ್ದವರಿದ್ದಾರೆ, ಹಸಿವಿನಿಂದ ಜನ ಇದ್ದಾರೆ. ಈಗ 30 ಕೋಟಿ ಜನ ಹಸಿವಿನಿಂದ ಇರ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥ ನಿಮ್ಮ ಇತ್ತೀಚಿನ ವರದಿಗಳೇ ಹೇಳ್ತಾ ಇದ್ದಾವೆ. ಭಾರತದಲ್ಲಿ 147 ಕೋಟಿ ಜನರಲ್ಲಿ 30 ಕೋಟಿ ಜನ ಹಸಿವಿನಿಂದ ಇರ್ತಕ್ಕಂಥ ಜನ ಇದ್ದಾರೆ. ಉದ್ಯೋಗ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡೋದು ಅಂದರೆ ಯಾವುದು ರಾಜ್ಯ ಸರ್ಕಾರಗಳಾಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಯಾರ್ಯಾರಿಗೆ ಉದ್ಯೋಗ ಇಲ್ಲ ಅವ್ರನ್ನೆಲ್ಲ ಸರ್ಕಾರಿ ನೌಕರರು ಮಾಡೋಕ್ಕಾಗುತ್ತಾ? ಈ ದೇಶ ನಡೆಸೋದು ಸರ್ಕಾರಿ ನೌಕರರಿಂದ ಮಾತ್ರ ಅಲ್ಲ. ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ? ಸರ್ಕಾರಿ ನೌಕರರಿಂದ ಈ ದೇಶ ನಡೀತಾ ಇದೆಯಾ? ನೀವು ನಾವೆಲ್ಲ ಬದುಕ್ತಾ ಇರೋರು ನಾವೇನು ಸರ್ಕಾರಿ ನೌಕರರು ಅಲ್ಲ. ಈ ಪೇಟೆಯಲ್ಲಿ ಅಂಗಡಿಲಿ ಓಡಾಡ್ಕೊಂಡು ಬರ್ತೀವಲ್ಲ, ವ್ಯಾಪಾರ ಮಾಡ್ಕೊಂಡು, ಅವರೆಲ್ಲ ಸರ್ಕಾರಿ ನೌಕರರ? ಬೀದಿಯಲ್ಲಿ ವ್ಯಾಪಾರ ಮಾಡೋನು ಎಲ್ಲರೂ ಕೂಡ ಬದುಕ್ತಾ ಇದ್ದಾನೆ. ಸರ್ಕಾರಿ ನೌಕರನ್ನ ನಮಗೆ ನೇಮಕ ಮಾಡಿಯೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದಿಲ್ಲ. ಆದರೆ ಸರ್ಕಾರಿ ನೌಕರಿ ಕೊಡದೇ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗ ಸೃಷ್ಟಿಗೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅನ್ನೋದನ್ನ ಹೇಳಬೇಕು ಮೋದಿ ಮತ್ತು ಅವರ ಆರ್ಥಿಕ ನೀತಿಯವರು. ನಿರ್ಮಲಾ ಸೀತಾರಾಮನ್ ಅವರು ಖಾಸಗಿ ಉದ್ಯೋಗವನ್ನು ನಿರ್ಮಾಣ ಮಾಡೋದಕ್ಕೆ ಏನು ಕಾರ್ಯಕ್ರಮ ಹಾಕೊಂಡಿದ್ದಾರೆ? ಈಗ 12 ವರ್ಷ ಆಗೋಗ್ಬಿಡ್ತಲ್ಲ. ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ? ಏನು ಕಾರ್ಯಕ್ರಮ ಕೊಟ್ಟಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು 12 ವರ್ಷಕ್ಕೆ 2 ಕೋಟಿ. ಅವ್ರು ಸರ್ಕಾರಿ ಉದ್ಯೋಗ ಕೊಡೋದು ಬೇಡ, ಖಾಸಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಆರ್ಥಿಕ ನೀತಿ ಏನಿದೆ? ಏನೂ ಇಲ್ಲ. ಈಗ ನನ್ನ ಸಮರ್ಥನೆ ಏನಿದೆ ಅಂತಂದರೆ, ಏನು ಮನ್ರೇಗಾ ಏನಿದೆ, ಮಹಾತ್ಮ ಗಾಂಧೀಜಿಯ ಕಾರ್ಯಕ್ರಮ ಏನಿದೆ, ಇದು ಆ್ಯಕ್ಚುಲಿ ಒಂದು ಸೋಷಲಿಸ್ಟ್ ಪ್ರೋಗ್ರಾಮ್. ಅದು ಇಟ್ ಇಸ್ ಎ ಸೋಷಲಿಸ್ಟ್ ಪ್ರೋಗ್ರಾಮ್. ಇಡೀ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ದೇಶದಲ್ಲಿ ಈಗ 190 ದೇಶಗಳಿದ್ದಾವೆ, ರೆಕಗ್ನೈಸ್ ಕಂಟ್ರೀಸು. 93 ದೇಶಗಳಿದ್ದಾವೆ. ರೆಕಗ್ನೈಸ್ ಕಂಟ್ರೀಸ್ ಒಳಗೆ ಈ ರೀತಿದೊಂದು ಕಾರ್ಯಕ್ರಮ ಇಲ್ಲ. ಈ ಕಾರ್ಯಕ್ರಮದಿಂದ ಏನು ಉದ್ಯೋಗ ಆಗ್ತಿತ್ತು, ಏನಾಗ್ತಾ ಇತ್ತು ಅಂತ ಹೇಳಿದರೆ, ಇವತ್ತು ಈ ದೇಶದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದ್ದಾವೆ. ನೀವು ಗೂಗಲಿಗೆ ಹೋಗಿ ನೋಡ್ತಾ ಇನ್ನೂ ಹೆಚ್ಚಿಗೆ ಇರ್ಬೋದು. 2 ಲಕ್ಷಕ್ಕಿಂತ 924 ಜಿಲ್ಲೆಗಳಿದ್ದಾವೆ ಈ ದೇಶದಲ್ಲಿ. 2 ಲಕ್ಷಕ್ಕಿಂತ ಹೆಚ್ಚಿಗೆ ಗ್ರಾಮ ಪಂಚಾಯತಿಗಳಿದ್ದಾವೆ. 2004-2005ರಲ್ಲಿ ಈ ಗ್ರಾಮ ಪಂಚಾಯತಿಗಳಿಗೆ 76,000 ಕೋಟಿ ರೂಪಾಯಿಯನ್ನ ಮೀಸಲಾತಿ ಮಾಡಿದರು ಮನಮೋಹನ್ ಸಿಂಗ್ ಅವರು. ಮೀಸಲಾತಿ ಅಂದರೆ ಹಣನ ಮನ್ರೇಗಾಗೆ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನ. ಈ ಮನ್ರೇಗಾ ಇದ್ರೆ 2 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ 5-10 ಕೋಟಿ ಹಣ ಸಪ್ಲೈ ಆಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದ್ರೆ, ಅಲ್ಲಿ ನಿರುದ್ಯೋಗದ ಯಾರು ಎಜುಕೇಟೆಡ್ ಅಲ್ಲದೆ ಇದ್ದವ್ರಿಗೂ ಆಗುತ್ತೆ. 12 ತಿಂಗಳು ಕೆಲಸ ಮಾಡೋದಕ್ಕೆ ಯಾರಿಗೆ ಉದ್ಯೋಗ ಜಾಬ್ ಕಾರ್ಡ್ ಮಾಡಿದ್ರೆ ಅವನು ಕೆಲಸ ಸಿಗದಿದ್ರು ಕೂಡ ಅವನಿಗೆ ದುಡ್ಡು ಕೊಡಬೇಕು ಅಂತಿದೆ. ಕೆಲಸ ಕೊಡದಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಿದೆ. ಇದೆಲ್ಲ ಮೋದಿಗೆ ಅರ್ಥನೇ ಆಗಲ್ವಾ? ಸ್ವಲ್ಪ ಈಗ 2 ಲಕ್ಷಕ್ಕೆ ಈಗ ನೀವು ಯೋಚನೆ ಮಾಡಿ, 76,000 ಕೋಟಿನ ಇವತ್ತಿನ ಹಣಕ್ಕೆ ನೀವು ಕನ್ವರ್ಟ್ ಮಾಡಿ. ಇವತ್ತಿನ ಹಣಕ್ಕೆ ಈಗ 99.98 ಬಂದಿದೆ. ಈಗ $1 2004-05ರಲ್ಲಿ 48 ರೂಪಾಯಿ. ಸಪೋಸ್ ಅದೇ ಹಣ ಇವತ್ತೇನಾದರೂ ಅದೇ ಇಲಾಖೆಗೆ ಮುಂದುವರ್ಸ್ಕೊಂಡು ಬರೋದಾದ್ರೆ 1.5-2 ಲಕ್ಷ ಕೋಟಿ ಆಗ್ತಿತ್ತು. ಆ ಹಣ ಎಲ್ಲಿಗೆ ಹೋಗ್ತಾ ಇತ್ತು? ಗ್ರಾಮೀಣ ಭಾರತವನ್ನು ಉದ್ಧಾರ ಮಾಡ್ತಕ್ಕಂಥದ್ದು, ಗ್ರಾಮೀಣದಲ್ಲಿ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ, ಮತ್ತು ದೇಶದ ಸ್ವತ್ತನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ನಾನು ಶಿವರಾಜಪುರಕ್ಕೆ ಹೋಗಿದ್ದೆ. ನಮ್ಮ ತೀರ್ಥಹಳ್ಳಿ ಟೌನ್ ಹತ್ರದಲ್ಲೇ ಇದೆ. 30 ಮನೆಗೆ ರಸ್ತೆ ಇಲ್ಲ. ನೀವು ಉದ್ಯೋಗ ಖಾತ್ರಿ ಕೊಟ್ಟರೆ ರಸ್ತೆ ಮಾಡಿಸ್ಬೋದು. ಅದನ್ನು ಇಟ್ ಕ್ಯಾನ್ ಬಿ ಡನ್.
ಈಗ ಯಾವ ಪರಿಸ್ಥಿತಿ ಇದೆ ಅಂದರೆ, ಫಾರ್ ಯುವರ್ ಇನ್ಫಾರ್ಮೇಶನ್, ಕರ್ನಾಟಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ಕೇಂದ್ರ ಸರ್ಕಾರ ಹಣ ಕೊಡದೇ ಇರೋದು 2,800 ಕೋಟಿ ರೂಪಾಯಿ ಬಾಕಿ ಇದೆ. ದಾವಾ ಹಾಕಬೇಕು ಅದಕ್ಕೆ. ಇದೊಂದು ಕೇಂದ್ರ ಸರ್ಕಾರನ ಇದು 2,800 ಕೋಟಿ ರೂಪಾಯಿ ಎಷ್ಟು ವರ್ಷ, 2-3 ವರ್ಷದಿಂದ ಬಾಕಿ ಉಳಿಸ್ಕೊಂಡ್ ಬಂದಿದ್ದಾರೆ. ನೀವು ಈಗ ಈ 2 ಲಕ್ಷ, ಈಗ 1.5 ಲಕ್ಷ ಕೋಟಿ ಇವತ್ತೇನಾದ್ರು ಅದಕ್ಕೆ ಇದ್ದಿದ್ರೆ ಆ ಹಣ ಎಲ್ಲಿ ಹೋಗ್ತೈತೆ ಹೇಳಿ? ಬಟ್ಟೆಗೆ ಹೋಗೋದು. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಯಾರೋ ಒಂದು ಸೀರೆ ತಗೊಳ್ಳೋದಕ್ಕೋ, ಒಂದು ಪಂಚೆ ತಗೊಳ್ಳೋದಕ್ಕೋ, ಮೆಟ್ ತಗೊಳ್ಳೋದಕ್ಕೋ, ಪ್ಯಾಂಟ್ ತಗೊಳ್ಳೋದಕ್ಕೋ, ಅಥವಾ ಔಷಧಿ ತೆಗೆದುಕೊಳ್ಳೋಕ್ಕೋ ಆ ಹಣ ಸಂತೆಗೆ ಹೋಗ್ತಾ ಇತ್ತು. ಸಂತೆಗೆ ಹೋದ ಹಣ ಅಲ್ಲಿರ್ತಕ್ಕಂಥ ಸಾಮಾನ್ಯ ಪಟ್ಟಣಕ್ಕೆ ಆ ಹಣ ಅಲ್ಲಿ ಸರ್ಕ್ಯುಲೇಟ್ ಆಗೋದು. ಇಟ್ ಈಸ್ ಅನ್ ಇನ್ಕಮ್ ಟು ದಿ ನೇಷನ್. ಇಟ್ ಈಸ್ ಅನ್ ಇನ್ಕಮ್ ಟು ದಿ ನೇಷನ್. ಅದು ವೇಸ್ಟ್ ಅಲ್ಲ. ವೇಸ್ಟ್ ಯಾವ್ದು ಹೇಳಿ? ನಾವು ಈಗ ಏನು ಮಾಡಿದ್ದಾರೆ ಅದನ್ನು ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ಏನು ಮಾಡಿದ್ದಾರೆ ಅಂದರೆ, ಗ್ರಾಮ ಪಂಚಾಯತಿಗಳು ಒಂದು ರೀತಿ ಸತ್ತೋದಂಗೆ. ಗ್ರಾಮ ಪಂಚಾಯತಿ ಯಾವ ಹಕ್ಕು ಇಲ್ಲ. ಆಗ ಏನಿತ್ತು ಅಂದರೆ, ಗ್ರಾಮ ಪಂಚಾಯತಿಯವರು ಒಂದು 20, 25, 30 ಕಾರ್ಯಕ್ರಮಗಳನ್ನು ಕೊಟ್ಬಿಡೋರು. ನಮಗೆ ಅಪ್ರೂವಲ್ ಕೊಡಿ ಅಂತ CEO-ಗೆ. ಕೆರೆ ರಿಪೇರಿದು, ರಸ್ತೆ ರಿಪೇರಿದು, ಸಭಾಂಗಣದ್ದು. ಇವತ್ತೇನಾದ್ರು ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳು ಸಭಾಂಗಣಗಿದ್ರೆ, ಇವರೆಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡಿದವರು ಇದ್ರೆ, ಅದರೊಳಗೆ 99% ಉದ್ಯೋಗ ಖಾತ್ರಿ ಯೋಜನೆ ಹಣನೇ ಬಳಕೆ ಆಗಿರೋದು. ಸಭಾಭವನ ಮಾಡಿದಿದ್ರೆ, ರಾಜೀವ್ ಗಾಂಧಿ ಸಭಾಭವನ ಅಂತ ಏನು ಮಾಡಿದ್ದಾರೆ, ಅದರೊಳಗೆ ಸ್ವಲ್ಪ ಹಣ ಉದ್ಯೋಗ ಖಾತ್ರಿ ಹಣ ಬಳಸ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಈ ಹಣ ಎಲ್ಲವೂ ಕೂಡ ಈ ದೇಶದ ಗ್ರಾಮೀಣ ಭಾರತಕ್ಕೆ ಹೋಗಿ ತಲುಪ್ತಕ್ಕಂಥ ಹಣ. ಇದನ್ನು ತಗೊಂಡೋಗಿ ಅದಾನಿ ಕೊಟ್ಟರೆ ಏನು ಉಪಯೋಗ ಇದೆ? ಈಗ ಅದು ಕಾಂಟ್ರಾಕ್ಟ್ರಿಗೆ ಬರುತ್ತೆ. ಅದು ಗ್ರಾಮ ಪಂಚಾಯತಿ ಅಲ್ಟಿಮೇಟ್ ಅಲ್ಲ. ಈಗ ಇವರು ಮಾಡಿರ್ತಕ್ಕಂಥ ತಿದ್ದುಪಡಿನಲ್ಲಿ ಇಟ್ ಹ್ಯಾಸ್ ಬೀನ್ ಡೆಡ್. ಕರ್ನಾಟಕದವರು ಏನು ಹೋರಾಟ ಮಾಡ್ತಿದ್ದಾರೆ, ದೇಶದ ಜನರಿಗೆ ನಿಮ್ಮ ಮೂಲಕ ರಾಜ್ಯದ ಜನರಿಗೆ ತಿಳಿಸ್ಬೇಕು ಅಂತ ಪ್ರಯತ್ನ. ದೆರ್ ಇಸ್ ನೋ ಆ್ಯಕ್ಟ್ ನೌ. ಇಟ್ ಇಸ್ ಓನ್ಲಿ ಎ ಸ್ಕೀಮ್. ಹಣ ಇದ್ರೆ ಮಾಡ್ತೀವಿ ಅಂತಾರೆ, ಹಣ ಇಲ್ದ್ರೆ ಮಾಡಲ್ಲ ಅಂತ ಹೇಳ್ತಾರೆ, ಮುಗ್ದೋಯ್ತು. ಆಮೇಲೆ ಇವರು ತಮ್ಮ ಜವಾಬ್ದಾರಿನ ತಗೊಂಬಂದು ರಾಜ್ಯ ಸರ್ಕಾರಗಳಿಗೆ ಯಾಕೆ ಹಾಕ್ಬೇಕು ಇದನ್ನ? 40% ರಾಜ್ಯ ಸರ್ಕಾರ ಕೊಡಬೇಕು ಅಂದ್ರೆ ಏನಿದೆ? ಏನಕ್ಕಾಗಿ? ಇಟ್ ಈಸ್ ಎ ವರ್ಸ್ಟ್ ಡಿಸಿಷನ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಇದನ್ನ ಖಂಡಿತವಾಗಿ ಕೂಡ ನಾವು ಗ್ರಾಮ ಪಂಚಾಯತಿ ಇದು ಬರೇ ಕಾಂಗ್ರೆಸ್ ಸರ್ಕಾರದ ಹೋರಾಟ ಅಂತ ತಿಳ್ಕೊಬಾರ್ದು. ನೀವೆಲ್ಲರೂ ಕೂಡ ಮಾಧ್ಯಮದ ಮಿತ್ರರಿಗೆ ಹೇಳ್ತೇನೆ, ಇದು ಕಾಂಗ್ರೆಸ್ ಸರ್ಕಾರದ ಹೋರಾಟ ಅಂತ ತಿಳ್ಕೊಬಾರ್ದು. ಇದು ದೇಶದ ದೊಡ್ಡ ಸಮಸ್ಯೆ. ನೀವು ಇನ್ನೂ 4 ವರ್ಷ ಹೋಗಿ ಗ್ರಾಮೀಣ ಭಾರತದಲ್ಲಿ ಉದ್ಯೋಗನ ಸೃಷ್ಟಿ ಮಾಡದೇ ಇದ್ರೆ ನೆಕ್ಸ್ಟ್ ಈ ದೇಶ ಇರಾನ್ ಆಗ್ಬೋದು, ಬಾಂಗ್ಲಾ ಆಗ್ಬೋದು, ತಾಲಿಬಾನ್ ಆಗ್ಬೋದು. ಯಾಕೆ ಅಂದರೆ ಇನ್ನೂ ರೈಪ್ ಆಗಿಲ್ಲ. ಉದ್ಯೋಗ ನೀವು ಸೃಷ್ಟಿ ಮಾಡದೇ ಇದ್ರೆ, ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಕೊಡದೇ ಇದ್ರೆ, ಖಂಡಿತ ಇಂಡಿಯಾ ಒಂದು ದೇಶ ಆಗಿರೋಕ್ಕೆ ಸಾಧ್ಯನೇ ಇಲ್ಲ.